ಸಿನಿಮಾ ಸೋತೆ ಅಂತ ನೀವೇನಾದ್ರೆ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅನ್ಕೊಂಡ್ರೆ ಖಂಡಿತ ಸುಳ್ಳು. ನಿಮಗೆ ನಾನು ಮೆಚ್ಚಿಸ್ಲಿಲ್ವ ಅಂತ ಬೇಜಾರಾಗಿದ್ದೀನಿ. ನನ್ನ ಪಿಕ್ಚರ್ಗೆ ನೀವು ನುಗ್ಗಿ ಅಭ್ಯಾಸ ನಿಮಗೆ. ಮತ್ತೆ ವಾಪಸ್ ನೀವು ನನ್ನ ಸಿನಿಮಾ ನೋಡೋಕೆ ನುಗ್ಗುತ್ತೀರಾ, ಆ ದಿವಸ ಬರುತ್ತೆ, ಆ ಕೆಲಸ ಮಾಡೇ ಮಾಡ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನವೀನ್. ಕೊನೆ ವಿಡಿಯೋದಲ್ಲಿ ನಾನು ಭಗತ್ ಸಿಂಗ್ ಅವ್ರ ಬಗ್ಗೆ ಮಾತಾಡಿದ್ದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನವೀನ್. ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತೀನೋ ಈ ವ್ಯಕ್ತಿ ಅಲ್ಟ್ರಾ ಲೆಜೆಂಡ್. ಹೌದು, ಒಬ್ಬ ಫಿಲಿಂ ಇಂಡಸ್ಟ್ರಿಯಲ್ಲಿ ಆಕ್ಟರ್ ಆಗಿ ಕೆಲಸ ಮಾಡ್ಬೋದು, ಇಲ್ಲ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ಬೋದು, ಇಲ್ಲ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಬೋದು. ಆದ್ರೆ ಒಬ್ಬ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಎಡಿಟರ್ ಕೂಡ ಈ ವ್ಯಕ್ತಿ ಮಾಡದೇ ಇರೋ ಕೆಲಸಗಳಿಲ್ಲ. ಅದೊಂದು ಟೈಮ್ ಇತ್ತು, ಈ ವ್ಯಕ್ತಿಯ ಮೂವಿ ಬಂದ್ರೆ ಜನ ನುಗ್ತಾ ಇದ್ರು. ಈ ವ್ಯಕ್ತಿ ಮೂವಿ ಬರ್ಲಿ ಅಂತಾನೆ ಎಷ್ಟೊಂದು ಜನ ತುಂಬಾ ಕಾಯ್ತಾ ಇದ್ರು. ನಾನಿವತ್ತು ಯಾರ ಬಗ್ಗೆ ಮಾತಾಡ್ತೀನೋ, ಇವರು ಕನ್ನಡ ಸಿನಿಮಾದಲ್ಲೇ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದ ಒಬ್ಬ ವ್ಯಕ್ತಿ. ಅದು ಬೇರೆ ಯಾರು ಅಲ್ಲ, ಲೆಜೆಂಡ್, ನಮ್ಮ ಕರ್ನಾಟಕದ ಹೆಮ್ಮೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಈ ವ್ಯಕ್ತಿಯ ಲೈಫ್ ಸ್ಟೋರಿ ಬಗ್ಗೆ ತಿಳಿಯೋಣ. ಇನ್ನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಾ, ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ರಿ. ಈಗಲೇ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ಅಣ್ಣಗೆ. ವೀರಸ್ವಾಮಿ ರವಿಚಂದ್ರನ್ ಅವರು 30 ಮೇ 1961 ನಮ್ಮ ಬೆಂಗಳೂರಿನಲ್ಲೇ ಹುಟ್ಟುತ್ತಾರೆ. ಅವರ ತಂದೆಯ ಹೆಸರು ಎನ್ ವೀರಸ್ವಾಮಿ. ಅವರು ಕನ್ನಡ ಇಂಡಸ್ಟ್ರಿಯ ದೊಡ್ಡ ಪ್ರೊಡ್ಯೂಸರ್ ಆಗಿರ್ತಾರೆ. ಹಾಗೂ ತಾಯಿ ಹೆಸರು ಪಟ್ಟಮ್ಮಲ್. ರವಿಚಂದ್ರನ್ ಅವರಿಗೆ ಈ ಮೂವಿ ಎನ್ವಿರಾನ್ಮೆಂಟ್ ಅವ್ರ ಮನೆಯಿಂದನೇ ಬಂದಿರುತ್ತೆ. ಯಾಕಂದ್ರೆ ತಂದೆ ತುಂಬಾ ದೊಡ್ಡ ಪ್ರೊಡ್ಯೂಸರ್ ಆಗಿರ್ತಾರೆ. ಅವರು ಸೆಲೆಬ್ರಿಟೀಸ್ ತುಂಬಾ ನೋಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಮೂವಿಗೆ ಹಾಕ್ತಾ ಇದ್ರು ಅಂತ ಅವ್ರ ತಂದೆಯವರು. ತುಂಬಾ ರಿಚ್ ಆಗಿರ್ತಾರೆ. ಏನ್ ಎಜುಕೇಶನ್ ಸಿನಿಮಾ ಸೆಂಟರ್ ಶುರುವಾಗಿರುತ್ತೆ. ಕ್ಯಾಮ್ರಾ ಹೆಂಗ್ ಕೆಲಸ ಮಾಡುತ್ತೆ, ಶೂಟ್ ಹೇಗ್ ಫ್ರೇಮ್ ಮಾಡ್ಬೇಕು, ಹೀರೋಯಿನ್ ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಸಾಂಗ್ ಹೇಗ್ ವಿಜುವಲ್ ಆಗಿ ಅಟ್ರಾಕ್ಟ್ ಮಾಡ್ಬೇಕು ಅಂತ ಅವರು ಚಿಕ್ಕ ವಯಸ್ಸಿಂದಾನೆ ತಮ್ಮ ತಂದೆಯವ್ರ ಜೊತೆನೆ ಸೇರ್ಬಿಟ್ಟು ಕಲ್ತಿರ್ತಾರೆ. ಜನ ರವಿಚಂದ್ರನ್ ಅವ್ರು ಮೈನ್ ಆಕ್ಟರ್ ಆಗಿ ಬಂದಿದ್ದಾರೆ ಅನ್ಕೊಂಡಿದೀರಾ? ಇಲ್ಲ, ರವಿಚಂದ್ರನ್ ಅವರು ಸಿನಿ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಚೈಲ್ಡ್ ಆರ್ಟಿಸ್ಟ್ ಆಗಿ 1968ರಲ್ಲಿ ಧೂಮಕೇತು ಹಾಗೂ 1971ರಲ್ಲಿ ಕುಲ ಗೌರವ ಅನ್ನೋ ಮೂವಿಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ರವಿಚಂದ್ರನ್ ಅವರ ಸಿನಿ ಜರ್ನಿಲ ಟರ್ನಿಂಗ್ ಪಾಯಿಂಟ್ ಈ ಮೂವಿ. 1987ರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 52 ಹೀರೋಯಿನ್ ಗಳನ್ನ ರಿಜೆಕ್ಟ್ ಮಾಡ್ತಾರೆ. ಹೌದು, ಕೊನೆಗೆ ಜೂಹಿ ಚಾವ್ಲಾವನ್ನ ಸೆಲೆಕ್ಟ್ ಮಾಡಿ ಪ್ರೇಮಲೋಕ ಮೂವಿ ಮಾಡ್ತಾರೆ. ಇದೇ ಮೂವಿಯ ಕ್ಯಾಸೆಟ್ ಒಂದಲ್ಲ ಎರಡಲ್ಲ 38 ಲಕ್ಷ ಕ್ಯಾಸೆಟ್ ಸೇಲ್ ಆಗಿರುತ್ತೆ. ಅದರಲ್ಲಿ ನಮ್ಮ ಹಂಸಲೇಖ ಅವರ ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ. ಇದೇ ಮೂವಿಯ ಅವರ ಹಂಸಲೇಖಗೂ ಹಾಗೂ ನಮ್ಮ ರವಿಚಂದ್ರ ಸಿನಿ ಜರ್ನಿನೇ ಚೇಂಜ್ ಮಾಡುತ್ತೆ. ಇದಾದ್ಮೇಲೆ 1991ರಲ್ಲಿ ಶಾಂತಿ ಕ್ರಾಂತಿ ಮೂವಿ ಮಾಡ್ತಾರೆ. ಈ ಮೂವಿ ಕನ್ನಡ, ಹಿಂದಿ, ತಮಿಳ್, ತೆಲುಗು ಪ್ಯಾರಲಲ್ ಆಗಿ ಶೂಟ್ ಮಾಡ್ತಾರೆ. ಈ ಮೂವಿಗೆ ನಮ್ಮ ರಜನಿಕಾಂತ್, ನಾಗಾರ್ಜುನ, ಅನಂತ್ ನಾಗು ಹಾಗೂ ರಮೇಶ್ ಅರವಿಂದ್ ಕೂಡ ಇರ್ತಾರೆ. ಈ ಮೂವಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದಕ್ಕೆ ಬರೋಬ್ಬರಿ 50 ಎಕರೆ ಜಾಗ ತಗೊಂಡಿರ್ತಾರೆ. ನಮ್ಮ ಬೆಂಗಳೂರಿನ MG ರೋಡ್ ಸೆಟ್ ಆಗಿರ್ತಾರೆ. ಒಟ್ಟು 2 ವರ್ಷ ಕಾಲ ಪ್ರೊಡಕ್ಷನ್ ಮಾಡ್ತಾರೆ. ನಮ್ಮ ಮಾಸ್ಟರ್ ಆನಂದ್, ಬುಲೆಟ್ ಪ್ರಕಾಶ್, ಸಂಗೀತ ಹಾಗೂ ಅನುಪ್ರಭಾ ಚೈಲ್ಡ್ ಆರ್ಟಿಸ್ಟ್ ಆಗಿಯೂ ಕೂಡ ಈ ಮೂವಿಲಿ ಆಕ್ಟ್ ಮಾಡಿರ್ತಾರೆ. ಈ ಮೂವಿಗೆ ಒಂದಲ್ಲ ಎರಡಲ್ಲ 1991ರಲ್ಲಿ 10 ಕೋಟಿ ದುಡ್ಡು ಹಾಕ್ಬಿಟ್ಟು ಮಾಡಿರ್ತಾರೆ. ಆ ಮೂವಿ ಬೇರೆ ಯಾರು ಅಲ್ಲ, ಶಾಂತಿ ಕ್ರಾಂತಿ. ಆ ಟೈಮ್ ಅಲ್ಲಿ 1987ರಲ್ಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ತಂದ ಮೂವಿ ಶಾಂತಿ ಕ್ರಾಂತಿ. ಈ ಮೂವಿನ ಮಾಡಿದ ಲೆಜೆಂಡ್ ಬೇರೆ ಯಾರು ಅಲ್ಲ, ನಮ್ಮ ರವಿಚಂದ್ರನ್ ಅವರು. ಇದಲ್ಲದೆ ಈ ಲೆಜೆಂಡರಿ ವ್ಯಕ್ತಿ ಇನ್ನೊಂದು ಲೆಜೆಂಡ್ ಮೂವಿ ಯಾವ್ದು ಗೊತ್ತಾ? ಅದು ನಮ್ಮ ಏಕಾಂಗಿ. ಹೌದು, ಎಷ್ಟೊಂದು ಜನ ಗೊತ್ತಿಲ್ಲ, ಏಕಾಂಗಿ ಮೂವಿಗೆ ನಮ್ಮ ರವಿಚಂದ್ರನ್ ಆಕ್ಟ್ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೂ ಎಡಿಟ್ ಕೂಡ ಮಾಡಿದ್ದಾರೆ. ಇದೇ ಮೂವಿಗೆ ರವಿಚಂದ್ರನ್ ಅವರಿಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ಹಾಗೂ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಬರುತ್ತೆ. ಇದಾದ್ಮೇಲೆ ಈ ವ್ಯಕ್ತಿ ಇನ್ನೊಬ್ರು ಲೆಜೆಂಡ್ ಜೊತೆ ಸೇರಿ ಬ್ಲಾಕ್ ಬಸ್ಟರ್ಸ್ ಮೂವಿ ಮಾಡ್ತಾರೆ. ಹೌದು, ಆ ಲೆಜೆಂಡ್ ಬೇರೆ ಯಾರು ಅಲ್ಲ, ನಮ್ಮ ಹಂಸಲೇಖ. ಇದಾದ್ಮೇಲೆ ನಮ್ಮ ರವಿಚಂದ್ರನ್ ಅವರು ಅಂಜದಗಂಡು, ಸಿಪಾಯಿ, ರಾಮಾಚಾರಿ, ಪ್ರೇಮಲೋಕ ಎಷ್ಟೋ ಬ್ಲಾಕ್ ಬಸ್ಟರ್ ಮೂವಿಗೆ ಹಂಸಲೇಖ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಈ ಕಾಂಬಿನೇಷನ್ ಇಂದಾನೆ ಎಷ್ಟೊಂದು ಮೂವಿ ಬ್ಲಾಕ್ ಬಸ್ಟರ್ ಆಗುತ್ತೆ. ನಿಮ್ಗೆ ಗೊತ್ತಾ, ನಮ್ಮ ರಣಧೀರ ಮೂವಿಯಲ್ಲಿ ಯಾರೇ ನೀನು ಸುಂದರ ಚೆಲುವೆ ಅಂತ ಸಾಂಗ್ ಇದೆಯಲ್ಲ, ಈ ಸಾಂಗ್ ನ ರವಿಚಂದ್ರನ್ ಹಾಗೂ ಹಂಸಲೇಖ ಅವರು ಮೂವಿಂಗ್ ಟ್ರೈನ್ ಅಲ್ಲಿ ಕಂಪೋಸ್ ಮಾಡಿದೆ ಅಂತೆ. ಆ ನೇಚರ್ ನ ಸವಿತಾ ಆ ಮೂವಿಂಗ್ ಟ್ರೈನ್ ಅಲ್ಲಿ ಈ ಸಾಂಗ್ ನ ಕಂಪೋಸ್ ಮಾಡಿರ್ತಾರೆ.
ಒಬ್ರು ಸ್ಕ್ರೀನ್ ಮೇಲೆ ಮ್ಯಾಜಿಕ್ ತಂದ್ರೆ ಇನ್ನೊಬ್ರು ಆ ಮ್ಯಾಜಿಕ್ ಗೆ ಸೌಂಡ್ ತುಂಬ್ತಾ ಇದ್ರು. ಇವರಿಬ್ರು ಕಾಂಬಿನೇಷನ್ ಈಗೂ ಕೂಡ ಸಾಂಗ್ಸ್ ಎಲ್ಲ ಒರಿಜಿನಲ್ ಓಜಿ ಸಾಂಗ್ಸ್ ಆಗಿರುತ್ತೆ. ರವಿಚಂದ್ರನ್ ಅವರು 14 ಫೆಬ್ರವರಿ 1986 ಅಲ್ಲಿ ಸುಮತಿ ಅವ್ರನ್ನ ಮದುವೆ ಆಗ್ತಾರೆ. ಇವರಿಗೆ 3 ಮಕ್ಕಳು, ಗೀತಾಂಜಲಿ, ಮನೋರಂಜನ್ ಹಾಗೂ ವಿಕ್ರಮ್. ರವಿಚಂದ್ರನ್ ಅವರು ಪರ್ಸನಲ್ ಲೈಫ್ ಗಿಂತ ಪಬ್ಲಿಕ್ ಲೈಫ್ ಅಲ್ಲಿ ಸಿನಿಮಾವೇ ಹೆಚ್ಚು ಕಾಣಿಸ್ಕೊಂಡಿದ್ರು. ಹೌದು, ಇದಿಷ್ಟು ನಮ್ಮ ಲೆಜೆಂಡ್ ರವಿಚಂದ್ರನ್ ಅವರ ಲೈಫ್ ಸ್ಟೋರಿ ಆಗಿರುತ್ತೆ. ಒಬ್ಬ ಆಕ್ಟರ್ ಆಗಿ ಬಂದ್ರು, ಪ್ರೊಡ್ಯೂಸ್ ಆದ್ರು, ಡೈರೆಕ್ಟರ್ ಆದ್ರು, ಮ್ಯೂಸಿಕ್ ಕಂಪೋಸ್ ಮಾಡಿದ್ರು, ಲಿರಿಕ್ಸ್ ಬರೆದ್ರು, ಎಡಿಟಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರು, ಸಾಂಗ್ಸ್ ನ ವಿಜುವಲ್ ಪ್ರೆಸೆಂಟೇಷನ್ ಹೇಗೆ ಇಂಪಾರ್ಟೆನ್ಸ್ ಕೊಟ್ಟು ಟೆಕ್ನಾಲಜಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಹ್ಯೂಜ್ ಸೆಟ್ಸ್ ಬಿಲ್ಡ್ ಮಾಡಿದ್ರು, ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಕೂಡ ಟ್ರೈ ಮಾಡಿದ್ರು. ಎಷ್ಟೊಂದು ಜನಕ್ಕೆ ಇದನ್ನ ಕನ್ಸಾಗೆ ಉಳಿಯುತ್ತೆ, ಆದ್ರೆ ಈ ವ್ಯಕ್ತಿ ಇದನ್ನೆಲ್ಲ 1900ರಲ್ಲೇ ಮಾಡಿರ್ತಾರೆ. ಅದಕ್ಕೆ ಈ ವ್ಯಕ್ತಿನ ಲೆಜೆಂಡ್ ಕೂಡ ಅಂತಾರೆ. ಪ್ರೇಮ ಲೋಕ ಅವರನ್ನ ಸ್ಟಾರ್ ಮಾಡಿತ್ತು, ರಣಧೀರ ಅವರನ್ನ ಸ್ಟೈಲ್ ಎಸ್ಟಾಬ್ಲಿಷ್ ಮಾಡಿತ್ತು, ರಾಮಾಚಾರ್ಯ ಅವರಿಗೆ ಸಕ್ಸಸ್ ಕೊಟ್ಟಿತ್ತು, ಶಾಂತಿ ಕ್ರಾಂತಿ ಅವರ ಬಿಗ್ಗೆಸ್ಟ್ ಡ್ರೀಮ್ ಆಗಿತ್ತು. ಇದಿಷ್ಟು ನಮ್ಮ ಲೆಜೆಂಡ್ ರವಿಚಂದ್ರನ್ ಅವರ ಲೈಫ್ ಸ್ಟೋರಿ ಆಗಿದೆ, ಇಂಪಾರ್ಟೆಂಟ್ ವರ್ಕ್ ಆಗಿರುತ್ತೆ. ಹೌದು, ಇದಿಷ್ಟು ನಮ್ಮ ಲೆಜೆಂಡ್ ರವಿಚಂದ್ರನ್ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಆಗಿರುತ್ತೆ. ನಿಮ್ಗೆ ಯಾವ ಲೆಜೆಂಡ್ ಲೈಫ್ ಸ್ಟೋರಿ ಬಗ್ಗೆ ಬೇಕೋ ಈಗಲೇ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನಳಿನ್.